ಚಕ್ಕ ಅಂತೆ, 0.5 ಅಂತೆ, ಸಿಕಂಡಿ ಅಂತೆ, 9 ಅಂತೆ, ಎಷ್ಟು ಹೆಸರುಗಳು ಕರೆದಿದ್ದಾರೆ ನನಗೆ. ಮತ್ತು ಇವನು ನನಗೆ ಯಾರೊಂದು ಸಿಕಂಡಿ ಚಕ್ಕ ಅಂದರೆ ಬಡಂಗ ಆಗ್ತದೆ ನನಗೆ ಅಂತ ಹೇಳಿ ತಂದೆ ತಾಯಿ ಒಂದು ಹೆಸರಿಟ್ಟಿರ್ತಾರೆ. ನಮ್ಮ ಅಪ್ಪ ಅಮ್ಮ ಒಂದು ಹೆಸರಿಟ್ಟಿರ್ತಾರೆ, ನನ್ನ ಚಾಂದ್ ಅಂತ ಹೆಸರಿಟ್ಟಿದ್ದಾರೆ, ನಾನು ಚಾಂದಿನಂತೆ ಹೆಸರು ಬದಲಾವಣೆ ಮಾಡಿಸ್ಕೊಂಡಿನಿ. ಮತ್ತು ನಮ್ಮ ಗೋರ್ಮೆಂಟ್ ಸಮಾಜ ಬಂದು ನಮಗೊಂದು ಮಂಗಳಮುಖಿ ಅಂತೇಳಿ ಹೆಸರು ಕೊಟ್ಟಿದ್ದು. ಮಂಗಳಮುಖಿ ಅಂದರೆ ಮಂಗಳವಾಗಲಿ ಅಂತೇಳಿ, ಎಲ್ಲರಿಗೂ ಶುಭವಾಗಲಿ ಅಂತೇಳಿ. ಒಂದು ಆ ಕಡೆ ಹೆಣ್ಣು ಅಲ್ಲ ಗಂಡು ಅಲ್ಲ ಆ ರೀತಿಯಲ್ಲಿ ನಾವಿರ್ತೀವಿ. ಈ ಸಾರಿ ಏನು ಮತ್ತೆ ನಮ್ಮನ್ನೇ ಕರೆದು ನನ್ನೇ ಸಿಕ್ಕಂಡು ಬಡಂಗಾಗಿತ್ತು ನನಗೆ ಸಾರು ನೋಡಿ. ಆಮೇಲೆ ಹೇಳಿದ್ಮೇಲೆ ಸಾರು ಮಹಾಭಾರತ ಬಗ್ಗೆ ಸಿಕಂಡಿ ಮೂವಿದು ಸ್ಟೋರಿ ಹೇಳಿದ್ರು ನನಗೆ. ಸ್ಟೋರಿ ಹೇಳಿದ್ಮೇಲೆ ಹಬ್ಬ ನಾನು ಇಂಥ ಒಳ್ಳೆ ಪ್ರಾಚೀನ ಇದು ಬಂತು ಅಂತೇಳಿ ಸಾರಿಗೆ 2 ಕೈ ಎತ್ತಿ ಮುಗಿಬೇಕು. ಈ ಸ್ಟೋರಿ ಹೇಳ್ದಂಗೆಲ್ಲ ನನಗೆ ಭಾಳ ಸಂತೋಷ. ನಮ್ಮ ಸಿಕಂಡಿ ಅಂದರೆ ಮಹಾಭಾರತದ ಇದು ಹೆಸರು. ಅದಕ್ಕೆ ನಮ್ಗೆ ಏನು ಅನಿಸ್ತಿತ್ತು, ಈ ಪಬ್ಲಿಕ್ ಅದಕ್ಕೆ ನಮ್ಮನ್ನ ಈ ಕೆಟ್ಟ ಹೆಸರು ಕರಿತಿದಾರ, ಚಕ್ಕ ಸಿಕಂಡಿ 9 ಏನೇನೋ ಅಂದ್ಕೊತಿದ್ದೆ. ಇದರಲ್ಲಿ ಸಾರೆಲ್ಲ ಡಿಟೇಲ್ ಆಗಿ ಇದರಲ್ಲಿ ಈ ಥರ ಇರ್ತತಮ್ಮ ಸಿಕಂಡಿ ಅಂದರೆ ಇದೆಲ್ಲ ಮಹಾಭಾರತದ್ದು, ನಿಮ್ಮ ಥರ ಈ ಥರ ಜೋಗ್ತಿ ಅದು ಇದು ಭಾಳಷ್ಟು ಹೇಳಿದಾರೆ. ಅವಾಗ ನನಗೆ ಭಾಳ ಸಂತೋಷ ಆಯಿತು. ಗುರುಮೂರ್ತಿ ಸರ್ ಅವ್ರಿಗೆ ಮತ್ತು ಪ್ರವೀಣ್ ಸಾರ್ ಅವ್ರಿಗೆ ಮತ್ತೊಂದು ಸತಿ ಟ್ಯಾಂಕ್ಸ್ ಹೇಳ್ಕೊಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ನಾನು ನಿಮ್ಮ ಬಳ್ಳಾರಿ ಚಾಂದಿನಿ. ಥ್ಯಾಂಕ್ ಯು. ಇಲ್ಲಿ ಯಾರು ಇದ್ರು ಇದರಲ್ಲಿ? ನೀವು ಇದಾ? ನಂಗೆ ಗೊತ್ತಾಯ್ತು. ಇವಾಗ ಈ ಥರ ಒಂದ್ಸಲ ಮಾಡಿ ತೋರಿಸ್ತೀರಾ ನಮಗೆ? ಈ ಥರ ಒಂದು ಮಾಡಿ ತೋರಿಸ್ಬೇಕು ನೀವು ನಮಗೆ, ಓಕೆನಾ? 3, 2, 1 ಡೈರೆಕ್ಟ್ ಹೇಳ್ತಾರೆ ಇವಾಗ. ಹಾಂ, ಹಂಗೆ ಹೇಳ್ಬಿಡಿ. ಹಾಂ, ಥ್ಯಾಂಕ್ ಯು ಚಾಂದಿನಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. 6 ತಿಂಗಳಾಯ್ತು ಕತೆ ಕೇಳಿ ಅಂತ ನಾನು ಕೇಳಿದೆ. ಇಮಿಡಿಯೇಟು ನಾನು ಸೆಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಟೈಮ್ ತೊಗೊಂಡೆ, ಅನಲೈಸ್ ಮಾಡಿ ಓಕೆ ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಸೊ ಆ ಲೆಕ್ಕದಲ್ಲಿ ಓಕೆ ಅಂದೆ. ಮತ್ತೆ ಎಲ್ಲ ಕತೆ ಕೇಳಿದ್ಮೇಲೆ ಕ್ಯಾರೆಕ್ಟರ್ನ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಬೇಕು, ಅದು ಒಂದು ದೊಡ್ಡ ಇಶ್ಯೂ. ಬಟ್ ನನ್ನ ಅದೃಷ್ಟ ಎಲ್ಲ ಫಿಲ್ಟರ್ ಮಾಡಿ ಒಬ್ಬೊಬ್ಬರನ್ನ ತೋರಿಸಿದ್ರೆ ಒಂದು ಸಿಂಗಲ್ ಇದರಲ್ಲೇ ಎಸ್ 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 ಅಂತ ಎಲ್ಲ ಹೇಳಿಬಿಟ್ಟೆ. ಬಟ್ ಇದೊಂದು ಹೇಳಿದೆ, ಮಂಗಳಮುಖಿಯವರು ನಮ್ಮ ಬಳ್ಳಾರಿಯವರು ಇರಬೇಕು. ಈಗ ಬಾಂಬೆಯಿಂದ ಎಲ್ಲ ಕರಿತೀನಿ ಅಂದರು, ಇಲ್ಲಪ್ಪ ಬಳ್ಳಾರಿಯವರು ಕೂಡ ನನಗೆ ಬೇಕೊಬ್ಬರು ಅಂದರೆ ಅವರು ಚಾಂದಿನಿ ಅವ್ರಿಗೆ ನಮ್ಮ ಕನೆಕ್ಟ್ ಆದರು. ಸೊ ಆ ಲೆಕ್ಕದಲ್ಲಿ ಅವ್ರನ್ನ ತಗೊಂಡಿದ್ದೀನಿ. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾನು ದಿಸ್ ಇಸ್ ಫಸ್ಟ್ ಫಿಲ್ಮ್, ಹಂಗಿದ್ರು ರಿಸ್ಕ್ ಅಂತ ಇಲ್ಲ. ನಾನೊಂದು ಸಮುದಾಯಕ್ಕೆ ಏನನ್ನ ಕೊಡಬೇಕು ಅಂತ, ಅಂದರೆ ಏನನ್ನ ಮಾಡಬೇಕು ಅಂತ. ಸೊ ಇವ್ರಿಗೊಂದು ಅಪರ್ಚುನಿಟಿ ಕೊಟ್ಟೆ ಗುರುಮೂರ್ತಿ ಅವ್ರಿಗೆ ಗೊತ್ತು ಅವರು ಹ್ಯಾಂಡಿಕ್ಯಾಪ್ ಅಂತ. ಬಟ್ ಯಾರು ಪ್ರಮೋಟ್ ಮಾಡ್ತಾರೆ? ಯಾರೊಬ್ಬರು ಮುಂದೆ ಬರಬೇಕು. ನಾನು ಯಾಕೆ ವೆಯ್ಟ್ ಮಾಡಬೇಕು, ನಾನೇ ಯಾಕೆ ಇರಬಾರ್ದು ಅಂಥೇಳಿ ಮುಂದೆ ಬಂದೆ. ಅವರು ಮೆಲ್ಲಕ್ಕೆ ನಡಿಬೋದು, ಬಟ್ ಎಲ್ಲರನ್ನ ಓಡಿಸ್ತಾರೆ ಸೆಟ್ಟಲ್ಲಿ. ನೋಡಿದ್ದೀನಿ, ಕಣ್ಣಾರ ನೋಡಿದ್ದೀನಿ. ನಾನು ಐ ವಾಸ್ ದೇರ್ ವಿತ್ ದೆಮ್. ಆ್ಯಂಡ್ ನಮ್ಮ ಯುವರಾಜ್ ಗೌಡ ಅವ್ರಿಗೆ ಮೈಸೂರು ಈಗ ಹೀರೋ ಇದರಲ್ಲಿ, ಆ್ಯಂಡ್ ಖ್ಯಾತಿ ನಮ್ಮ ಹೀರೋಯಿನ್ನು, ಮತ್ತು ಅವ್ರ ಫ್ರೆಂಡ್ಸು ಕಂಡಿಲ್ಲ, ಐ ಡೋಂಟ್ ನೋ ವೈ, ಇನ್ನೆಲ್ಲ ಇದ್ದಾರೆ. ಈ ಪಿಕ್ಚರ್ ಎಲ್ಲರದ್ದು ಭಾಳ ಜನದ್ದು ಹೊಸ ಮೂವಿ ಇದೆ. ಬಟ್ ಯಾರೋ ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ನಿಮಗೆ ಹೊಸಬ್ರ ಅಂತ ನಿಮಗೆ ಡೌಟ್ ಬರುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ನನ್ನ ಅದೃಷ್ಟ ಏನಂದರೆ ದೀಪಕ್ ಶೆಟ್ಟಿ ಅವರು, ನಿಖಿಲ್ ಅವರು, ಇವರೆಲ್ಲ, ಮತ್ತು ವಿಜಯ್ ಚಂದೂರ್ ಸಾರು, ರಘುರಾಮ್ ಸಾರು, ಬಾಲರಾಜ್ ವಾಡಿ ಸಾರು, ಇನ್ನು ಹೆಸರುಗಳು ನಾನು ಇದು ಫಸ್ಟ್ ಮೂವಿ, ಯಾರೋ ಒಂದು ಮಿಸ್ ಮಾಡಿದ್ರು ಕ್ಷಮಿಸ್ಬೇಕು. ಮತ್ತು ಈಗ ಇದಕ್ಕೆ ಮ್ಯೂಸಿಕ್ ಆಗಲಿ, ಬ್ಯಾಕ್ಗ್ರೌಂಡ್ ಸ್ಕೋರು, ಎಡಿಟಿಂಗು, ಡಬ್ಬಿಂಗು ಎಲ್ಲ ಚೆನ್ನಾಗಿ ಬಂದು ಎಲ್ಲರೂ ಅವ್ರವ್ರು ಬೆಸ್ಟ್ ಮಾಡಿದ್ದಾರೆ, ಬೆಸ್ಟ್ ಎಫರ್ಟ್ಸ್. ನಾನು ರಿಕ್ವೆಸ್ಟ್ ಮಾಡಿದೆ, ಇದು ಫಸ್ಟ್ ಮೂವಿ, ಇನ್ನೂ ಒಂದೆರಡು ಮಾಡಬೇಕು ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಇಲ್ಲದ್ರೆ ನಾನು ಏನು ಮಾಡಲಿಕ್ಕಾಗಲ್ಲ, ಯಾಕಂದ್ರೆ ನಂದು ಬೇರೆ ಬಿಸ್ನೆಸಸ್ ಎಲ್ಲ ಇದೆ. ಇದಕ್ಕೆ ಫಸ್ಟ್ ಟೈಮ್ ಕೈ ಹಾಕಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಬೇಕು. ಸ್ಪೆಷಲಿ ಪ್ರೆಸ್ ಅವ್ರಿಗೆ, ಮಾಧ್ಯಮದವ್ರಿಗೆ, ಮೀಡಿಯಾ ಅವ್ರಿಗೆ. ನೀವು ಏನು ಪ್ರಮೋಷನ್ ಎಲ್ಲ ನಿಮ್ಮ ಕೈಲಿದೆ. ನಾವು ಏನು ಮಾಡಿದ್ರು ಅದೊಂದು 50%, ಮಿಕ್ಕಿದ್ದೆಲ್ಲ ನಿಮ್ಮ ಕೈಲಿದೆ. ಹೆಂಗೆ ಪ್ರಮೋಟ್ ಮಾಡ್ತೀರಿ, ನಮ್ಗೆ ಗೆಲ್ಲಿಸ್ತೀರಾ, ಉಳಿಸ್ತೀರಾ. ಸಣ್ಣವರಾದರೆ ಸಪೋರ್ಟ್ ಮಾಡಿ, ದೊಡ್ಡವರಾದರೆ ಆಶೀರ್ವಾದ ಮಾಡಿ ಎಲ್ಲರಿಗೂ. ಮತ್ತು ಇಲ್ಲಿ ನಾನು ಇನ್ನೊಂದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ದಯಾಶಂಕರ್, ನಮ್ಮ DOP ಸ್ವಾಮಿ ಅವರಾಗಲಿ, ಉಮೇಶ್, ಇಲ್ಲಿ ಆನಂದ್ ಎಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ಯಾರು ಹೀರೋ ಅಂತ ಕೂಡ, ಅವ್ರು ಹೀರೋ ಅಂತ ಯಾವತ್ತೂ ಅಂದರೆ ಮಿಸ್ಟೇಕ್ ಮಾಡ್ಕೋಬೇಡಿ, ಹೀರೋನೇ. ಆಮೇಲೆ ಒಂದೆರಡು ಸಕ್ಸಸ್ ಆದಮೇಲೆ ನನಗೂ ಆಟೋಗ್ರಾಫ್ ಕೊಡಬಾರ್ದು, ನನಗೆ ಕೇಳಬೇಕಾಗತ್ತೆ. ಈಗ ಸದ್ಯಕ್ಕೇನೋ ಇದ್ದಾರೆ ಜೊತೆಗೆ. ಬಟ್ ಅವ್ರು ಯಾವತ್ತೂ ನಾನು ಹೀರೋನೇ ಅಂತ ಯಾರೂ ಫೀಲ್ ಆಗಿಲ್ಲ. ಎಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಒಂದು ಮೂವಿ ಮಾಡ್ದಂಗಿತ್ತು.
ಪಿಕ್ನಿಕ್ ಹೋದಂಗೆ ಇತ್ತು ನಿಜ ಹೇಳ್ಬೇಕಂದ್ರೆ. ವಿ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಟುಗೆದರ್. ಆಲ್ಮೋಸ್ಟ್ ನಮ್ಮವರು ಹತ್ತೆ ಬಿಟ್ಟರು ಲಾಸ್ಟ್ಗೆ. ಇದಾಯಿತು, ಫಿಲಿಮ್ ಕಂಪ್ಲೀಟ್ ಆಯಿತು ಅಂದ್ರೆ ನಮ್ಮವ್ರು ಹತ್ತು ಬಿಟ್ಟರು. ನಾನೊಂದು 2 ನಿಮಿಷ ಅವ್ರ ಮಾತು ಕೇಳಿದ್ರೆ ನಾನು ಅಳ್ತಿದ್ದೆ, ಹೆಂಗೋ ತಟ್ಕೊಂಡಿದ್ದೀನಿ. ಹೊಸಬ್ರಲ್ಲಿ ಹಳಬ್ರಲ್ಲಿ ಯಾರೇ ಬರಲಿ ಎಲ್ಲರನ್ನೂ ಬೆಳೆಸಿ ಎಲ್ಲರನ್ನೂ ಸಪೋರ್ಟಿವ್ ಆಗಿ ಸೋಷಿಯಲ್ ಮೀಡಿಯಾವರಾಗಲಿ ನಿಮ್ಗೊಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಎಲ್ಲರೂ ಇವಾಗ ಹೊಸ ಹೀರೋ ಮಾತನಾಡ್ಬೇಕಾದ್ರೆ ಅವ್ರ ಹುಮ್ಮಸ್ಸು ಹೆಂಗೆ ಬಂತು ಅಂದರೆ ನಿಮ್ಮನ್ನೆಲ್ಲ ನೋಡೆ. ಸೊ ಫಸ್ಟು ನಿಮಗೆ ಒಂದು ಪ್ರೀತಿ ಚಪ್ಪಾಳೆ ಬರಲಿ, ಯಾಕೆಂದರೆ ನೀವಿದ್ರೇ ಇದೆಲ್ಲ ಕನ್ನಡ ಸಿನಿಮಾ ಇನ್ನೂ ಹೆಚ್ಚಾಗಿ ಬೆಳೀಲಿಕ್ಕಾದು. ಅದೇ ರೀತಿ ಇವತ್ತು ಶಿಖಂಡಿ ಸಿನಿಮಾದ ಎಲ್ಲ ಇವತ್ತೇನು ನೀವು ನೋಡ್ತಾ ಇರ್ಬೋದು ಮೋಷನ್ ಪೋಸ್ಟ್ರಲ್ಲೇ. ಇವಾಗ ನಾರ್ಮಲಿ ಯಾವುದೇ ಪೋಸ್ಟರ್ ಲಾಂಚ್ ಆದರೂ ಹೀರೋ ಇಲ್ಲ ಹೀರೋಯಿನ್ ನೋಡ್ತಾರೆ. ಇಲ್ಲಿ ಎಷ್ಟು ಕಲಾವಿದರಿದ್ದಾರೆ ಅಂದರೆ ಪ್ರತಿಯೊಬ್ಬ ಫಸ್ಟ್ ಹೀರೋ ಡೈರೆಕ್ಟ್ರು, ಸೆಕೆಂಡ್ ಹೀರೋ ಬಂದು ಏನು ಪ್ರತಿ ಕಲಾವಿದರನ್ನೇ ಹೀರೋ ಆಗ್ತಾ ಇರ್ತಾರೆ. ಆ ಡೈರೆಕ್ಟ್ರ್ ಜೊತೆ ಮೇಯ್ನು ಆ ತಂದೆ ಸ್ಥಾನದಲ್ಲಿ ನಿಂತಿರೋದು ನಮ್ಮ ನಿರ್ಮಾಪಕರು. ಮೊದಲನೇದಾಗಿ ನೀವು ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರಿ ಹೊಸ ಸಿನಿಮಾ ನನಗೇನಾಗುತ್ತೋ ನೋಡಿ ಅಣ್ಣ, ಸಿನಿಮಾ ರಂಗ ಅಷ್ಟು ಪ್ರೀತಿ ರಂಗ ಇನ್ಯಾವುದೂ ಇಲ್ಲ. ನಿಮ್ಮ ಬಿಸ್ನೆಸ್ಸಲ್ಲೂ ಇನ್ನೂ ಮುಂದಕ್ಕೆ ಸಕ್ಸಸ್ ಆಗ್ತೀರಾ. ಇನ್ನೂ 10 ಸಿನಿಮಾ ಮಾಡಕ್ಕೆ ನೀವೇ ಕನ್ನಡ ಇಂಡಸ್ಟ್ರಿ ಸಿನಿಮಾ ಮಾಡಕ್ಕೆ ಬರ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೆನ್ ಇವತ್ತೇನು ನಾನು ಪೋಸ್ಟರ್ಸ್ ನೋಡ್ಬೇಕಾದ್ರೆ ಇದರಲ್ಲಿ ಒಂದು ಸಿನಿಮಾ ಅರ್ಥ ಇದೆ. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ನಮ್ಮ ನೀತು ಅವರು ಇರ್ಬೋದು, ನಿಖಿತಾ ಸ್ವಾಮಿ ಅವರು ಇರ್ಬೋದು, ನಮ್ಮ ಹೀರೋ ಇರ್ಬೋದು, ಹಾಗೂ ಎಲ್ಲ ನಮ್ಮ ಇವಾಗ ಪರಭಾಷಾ ನಟರು ಅಂತ ಹೇಳಿದ್ರು. ಅವರು ಹಂಬಲ್ ಅಲ್ಲ, ಸಿಂಪಲ್ ಅಲ್ಲ, ಈಸ್ ಎ ಕಲಾವಿದ. ನೀವು ಇನ್ನೊಂದು ಮಾತು ಹೇಳಿದ್ರಿ ಸರ್, ನಾನು ಮಿಡ್ಲ್ ಕ್ಲಾಸಿಂದ ಕಲಾವಿದಂಗೆ ಕ್ಲಾಸ್ ಇರೋದು ಒಂದೇ, ಕಲಾವಿದ ಅನ್ನೋ ಕ್ಲಾಸು. ನೋ ಮಿಡ್ಲ್ ಕ್ಲಾಸ್ ಐ ಕ್ಲಾಸ್. ಕಲಾವಿದನಿಗೆ ಅವನ ಕ್ಲಾಸೇ ಕಲಾವಿದ ಅನ್ನೋದೇ ಟೈಟಲ್. ಸೊ ನೀವು ಕೂಡ ಸಕ್ಸಸ್ಫುಲ್ ಆಗಿ, ಆ್ಯಂಡ್ ಹೀರೋಯಿನ್ ಕೂಡ ಹೊಸ್ದಾಗಿ ಬಂದು ಏನೋ ಒಂದು ಮಾಡಬೇಕು ಅಂತ ಪ್ರತಿಭೆ ಬಂದಿದ್ರೆ ಯು ಹ್ಯಾವ್ ಗಾಟ್ ಎ ಸ್ಟೇಜ್. ಇನ್ನೂ 1000 ಸ್ಟೇಜ್ ಸಿಕ್ಕಲಿ ಎಲ್ಲರಿಗೂ ಕೂಡ. ಆ್ಯಂಡ್ ಕೊನೆಯದಾಗಿ ನಾನು ಹೇಳ್ಬೇಕಾದ್ರೆ ಎಲ್ಲ ನನ್ನ ಕೈಲಿ ಆ ತಾಕತ್ತಿದೆ ಈ ತಾಕತ್ತಿದೆ, ಎಲ್ಲ ತಾಕತ್ತಿರೋನೊಬ್ಬ ಮಾಡೋಕ್ಕಾಗಲ್ಲ ಅನ್ನೋದನ್ನ ಒಂದು ಹ್ಯಾಂಡಿಕ್ಯಾಪ್ ಆಗಿ ಅವರು ಒಬ್ಬ ಡೈರೆಕ್ಟರ್ ಆಗಿ ನನ್ನ ತಾಕತ್ ಇನ್ನೊಬ್ಬನ ನಾನು ನಿಲ್ಲಕ್ಕಾಗಿದ್ರೆ ನನ್ನ ಜೊತೆಲಿರೋರು ನಿಲ್ಲಿಸ್ತೀನಿ ಅಂತ ಬಂದಿದ್ರೆ ನಿಮ್ಗೊಂದು ಪ್ರೀತಿ ಆಲ್ ದಿ ಬೆಸ್ಟ್ ಹೇಳ್ತಾ, ಕೊನೆಯದಾಗಿ ನನ್ನ ಬಳ್ಳಾರಿ ನಮ್ಮ ಚಾಂದಿನಿ ಅವರು. ಸೊ ನೀವು ಹೇಳ್ತಾ ಇದ್ರೆ ನನಗೆ 10 ಥರ ಹೆಸರು ಕರೀತಾರೆ ಅಂತ, ಅದಕ್ಕೂ ಒಂದು ಯೋಗ್ಯತೆ ಬೇಕು, ಅದು ಮಂಗಳಮುಖಿಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ನಮ್ಮಲ್ಲಿ ಒಂದು ಕುಟುಂಬಸ್ಥರು ಅಷ್ಟೇ, ನೀವು ತಿಂಕೆ ಮಾಡಬೇಡಿ. ನೀವೆಲ್ಲ ಇರೋದ್ರಿಂದ ನಾವೆಲ್ಲ ಮನುಷ್ಯರು ಅಷ್ಟೇ, ಯಾವುದು ಬೇರೆ ಬರೋಲ್ಲ. ನಾವೆಲ್ಲ ಒಂದೇ ಊಟ ಮಾಡಿ ಅನ್ನನೇ ತಿನ್ನೋದು ಎಲ್ಲರೂ. ಸೊ ಎಲ್ಲ ರೀತಿನೂ ನಾವೆಲ್ಲ ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅನ್ನೋದು ಈ ಸಿನಿಮಾಲ್ ಕಾಣ್ತಿದೆ. ಸೊ ಸಕ್ಸಸ್ ಆಗಲಿ, ಆಲ್ ದಿ ಬೆಸ್ಟ್. ಇನ್ನು ಹೆಚ್ಚಾಗಿ ಸಿನಿಮಾ ಮಾಡ್ತಾ ಇರಿ, ಎಲ್ಲ ಕಲಾವಿದರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ನಿರ್ಮಾಪಕರಿಗೂ ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಹೆಸರೇ ಡಿಫ್ರೆಂಟ್ ಆಗಿದೆ, ಕೋಲಾ ಪ್ರವೀಣ್ ಅಂತ ಇದೆ. ಸೊ ಕೋಲಾ ಕುಡ್ಕೊಂಡು ಆರಾಮ್ಸ ಕೂಲಾಗಿರಿ, ನಿಮ್ಮ ಸಿನಿಮಾ ದುಡ್ಡೆಲ್ಲ ಕ್ಲೀನಾಗಿ ಬಂದೇ ಬರ್ತದೆ. ಸೊ ಕನ್ನಡ ಸಿನಿಮಾನ ಬೆಳೆಸ್ತಾ ಇರಿ, ಅದೇ ರೀತಿ ಕನ್ನಡ ಸಿನಿಮಾ ಮಾಡ್ತಾ ಇರ್ತೀನಿ ಅಂತ ಬರ್ತಾ ಇರಿ ಅಂತ ಹೇಳಿ ಥ್ಯಾಂಕ್ ಯು, ಲವ್ ಯು ಆಲ್. ನಮಗೂ ಮಾತಾಡೋದು ಭಯ, ಮೋಸ್ಟ್ಲಿ ಬಳ್ಳಾರಿ ಮೂಲ ಅದೇ ಅನಿಸುತ್ತೆ, ನಮ್ಮದು ಅದೇ ಭಾಗ ಆಗಿರೋದ್ರಿಂದ ನಮಗೆ ಸ್ಟೇಜ್ ಫಿಯರ್ ಜಾಸ್ತಿ. ಬಟ್ ಸ್ಟೇಜ್ ಹಿಂದೆ ಕೆಲಸ ಚೆನ್ನಾಗೇ ನಿಭಾಯಿಸ್ತೀವಿ. ಗುರುಮೂರ್ತಿ ಅವರು ಬಂದು ಕರೆದಾಗ ನಮ್ಮೂರವರೇ ಅಂತ ಖುಷಿ ಆಯ್ತು, ಯಾಕಂದರೆ DOP ಸ್ವಾಮಿ ನನ್ನ ಫ್ರೆಂಡು ಮೊದಲಿಂದ. ಶಿಖಂಡಿದಲ್ಲಿ ನನ್ನ ಆಲ್ಮೋಸ್ಟ್ ಸ್ನೇಹಿತರೇ ಇದ್ದಾರೆ. ಮಂಜು ಕಿನ್ನಳ್ರಾಜ್ ಲಿರಿಕ್ಸ್, ನಮ್ಮ ಲ್ಯಾಂಡ್ ಲಾರ್ಡ್ಗೂ ಅವ್ರ ಎಲ್ಲ ಸಿನಿಮಾಗೂ ನನ್ನ ಮರಳಿ ಮನಸ್ಸಾಗಿದೆ 100M ಅವರೇ. ನಮ್ಮಿಬ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟರ್, ನನ್ನ ಮಹಾದೇವ ಮೂವಿ ನೋಡಿದ ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ನನಗೆ ತುಂಬ ಫ್ಯಾನ್ ಆದೆ. ಇದಕ್ಕೂ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ನಿಮ್ಮ ಜೊತೆ ಮಾಡೋ ಒಂದು ಇದಿದೆ, ಚೆನ್ನಾಗಿ ಮಾಡಿದ್ದೀರಾ, ಆಗಲಿ. ಸೊ ಇನ್ನು ಮೋಷನ್ ಪೋಸ್ಟರ್ ಬಗ್ಗೆ ಹೇಳಬೇಕಂತಂದರೆ ಅದೇ, ಇವಾಗ ನಾವು ಆಗಿರ್ಬೋದು, ಇವಾಗ ಕಾಟೇರ, ಗುರು ಶಿಷ್ಯರು, ಲ್ಯಾಂಡ್ ಲಾರ್ಡ್, ಹೇಗೆ ಒಂದು ಶ್ರಮಿಕರ ನಮ್ಮದೊಂದು ದಾರಿ ಇಟ್ಕೊಂಡು ನಾವು ಹೇಗೆ ಒಂದು ಕತೆ ಮಾಡ್ತಾ ಬಂದಿದ್ದೀವೋ. ಸೊ ಈ ಶಿಖಂಡಿ ಅಂದರೆ ಒಂದು ವರ್ಗದವ್ರನ್ನ, ಅವರ ಹಿನ್ನೆಲೆ, ಅವ್ರ ನೋವುಗಳನ್ನ ಹೇಳೋ ಒಂದು ಪ್ರಯತ್ನ ಆಗಿದೆಯಲ್ಲ. ಸೊ ನಮ್ಮೂರವರಾಗಿ ನಾನು ಗುರುಮೂರ್ತಿ ಅವ್ರಿಗೆ ಒಂದು ಹೆಮ್ಮೆಯಿಂದ ಒಳ್ಳೇದಾಗಲಿ, ಯಾಕಂದರೆ ಅದೇ ನನ್ನ ಗುರಿನೂ ಅದೇ. ಸೊ ನೀವು ಅದೇ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದೀರಾ, ಒಳ್ಳೇದಾಗಲಿ. ಒಳ್ಳೆ ಕಂಟೆಂಟು ಹಿಟ್ ಮಾಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ ಸರ್, ಅದು ಇತಿಹಾಸವಾಗಿ ಇರುತ್ತೆ, ಅಷ್ಟು ಮಾತ್ರ ಹೇಳ್ಬೋದು. ಈ ಥರದೊಂದು ಪ್ರಯತ್ನಗಳು ಯಾವತ್ತೂ ಇತಿಹಾಸವಾಗಿರುತ್ತೆ,
ಎಲ್ಲ ಸಿನಿಮಾ ಹೋಗುತ್ತೆ ಬರುತ್ತೆ, ಅದೆಲ್ಲ ಎಂತೆಂಥ ದೊಡ್ಡ ಸಿನಿಮಾಗಳು ಹೋಗುತ್ತೆ ಬರುತ್ತೆ, ಬಟ್ ಒಂದೊಂದು ಸಿನಿಮಾಗಳು ಇತಿಹಾಸಕ್ಕೆ ನಿಲ್ಲುತ್ತೆ, ಈ ಪ್ರಯತ್ನಗಳು ನಿಲ್ಲುತ್ತೆ. ಅದು ನನ್ನ ಅನುಭವ. ಸೊ ಒಳ್ಳೆ ಪ್ರಯತ್ನ ಮಾಡಿದ್ದೀರಾ, ಥ್ಯಾಂಕ್ ಯು. ನಮ್ಮ ಸ್ನೇಹಿತರು ವಿಜಯ್ ಚಂಡೂರ್ ಇದಕ್ಕೆ ಮುಂಚೆ ಒಂದು ಪ್ರಶ್ನೆ ಕೇಳಿದರು, ನಾನು ಅದನ್ನ ಹೇಳ್ಬೇಕು. ಸರ್ ಥಿಯೇಟ್ರಿಗೆ ಜನ ಕರ್ಸೋದು ಹೇಗೆ ಅಂತ ಕೇಳಿದರು. ಹೇಗೆ ಸರ್ ಒಂದು ಈ ಥರದ್ದು ಹೊಸಬ್ರು ಬಂದಾಗ ಹೇಗೆ ಅಂತ ಕೇಳಿದರು. ನನಗೆ ಸಡನ್ಲಿ ನನಗೂ ಗೊತ್ತಾಗಲಿಲ್ಲ ಹೇಗೆ ಅಂತ. ಯಾವುದೇ ರೀತಿಯಲ್ಲಿ ಫಾರ್ಮುಲಾ ಇಲ್ಲ, ಪ್ರಯತ್ನ ಅಷ್ಟೇ. ಪ್ರಯತ್ನ ನಿರಂತರವಾಗಿ ಇರಲೇಬೇಕು. ಒಂದಲ್ಲ ಒಂದು ಸಿನಿಮಾಗೆ ಬರ್ತಾರೆ, ಒಂದೊಂದು ಸಿನಿಮಾ ಬರಲ್ಲ. ಕಂಟೆಂಟು ಅದ್ರ ಜೊತೆಗೆ ಬೇರೆನೂ ಆಗ್ಬೇಕು ಸರ್. ಅದು ಕಂಟೆಂಟ್ ಒಂದೇ ಮಾಡ್ತಾ ಕೂಡೋಕ್ಕಾಗಲ್ಲ, ಅದ್ರ ಜೊತೆ ಬೇರೆ ಮಾರ್ಕೆಟಿಂಗ್ನೂ ಇದೆ. ಒಳ್ಳೆ ಫೋನ್ ಬಿಟ್ಟರೆ ಆಗಲ್ಲ. ಅದೇ ಯಾಕೆ ಆ ಫೋನ್ ಯಾಕೆ ತೊಗೋಬೇಕು ನಾವು ಅನ್ನೋದು ಯೋಚನೆ ಮಾಡ್ಬೇಕು ನಾವು. ಎಷ್ಟೋ ನಿರ್ಮಾಪಕರು ಒಳ್ಳೆ ಫೋನ್ ಇದೆ ತೊಗೊಂಡ್ಬಿಡ್ತಾರೆ ಅಂತ ಮಾರ್ಕೆಟ್ ಬಿಟ್ಟರೆ ಬೇರೆ ಬೇರೆ ಫೋನ್ಗಳು ಇರ್ತವೆ, ಆ ಫೋನ್ ಯಾಕೆ ತೊಗೋಬೇಕು? ಅದಕ್ಕೆ ನೀವು ಮಾರ್ಕೆಟ್ ಮಾಡಬೇಕು. ಸೊ ಆ ರೀತಿ ನೀವು ಮಾಡಿದ್ರೆ ಖಂಡಿತ ಈ ಸಿನಿಮಾ ಓಡುತ್ತೆ. ಥ್ಯಾಂಕ್ ಯು. ನಿರ್ದೇಶಕರಾಗಿ ನೀವು ಮೋಷನ್ ಪೋಸ್ಟರ್ನ ಲಾಂಚ್ ಮಾಡಿದ್ದೀರಾ ನಮ್ಮ ಸಿನಿಮಾ ಶಿಖಂಡಿ ಸಿನಿಮಾದು. ಸೊ ಮೋಷನ್ ಪೋಸ್ಟರ್ ಹೇಗೆ ಅನಿಸ್ತು ನಿಮಗೆ? ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿತ್ತು. ಆಮೇಲೆ ಇದಕ್ಕೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿದ್ದಾರೆ ಮಾಡಿದ್ದಾರೆ, ಅದು ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕ್ವಾಲಿಟಿ ಅನಿಸುತ್ತೆ ಸಿನಿಮಾ. ಈ ಸಿನಿಮಾ ಒಳ್ಳೆ ಹೆಸರು ತಂದು ಕೊಡಲಿ ಎಲ್ಲ ಟೆಕ್ನಿಷಿಯನ್ಸ್ಗೆ, ಮೇನ್ ಪ್ರೊಡ್ಯೂಸರ್ಗೆ ದುಡ್ಡು ಬರಲಿ. ಅದು ಇವತ್ತು ಅದೇ ಎಲ್ಲರೂ ಹೇಳ್ದಂಗೆ ಜನ ಬರ್ತಾಯಿಲ್ಲ. ಕಂಟೆಂಟ್ ಚೆನ್ನಾಗಿದ್ರೆ ಬರ್ತಾರೆ ಡೆಫಿನೆಟ್ಲಿ. ಮಾದೇವಾಗೂ ಬಂದರು, ಲ್ಯಾಂಡ್ ಲಾರ್ಡ್ಗೂ ಬಂದರು, ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಶಿಖಂಡಿ ಟೀಮ್ಗೆ. ಥ್ಯಾಂಕ್ ಯು. ಮೊದಲನೇದಾಗಿ ರಾಮನ್ ಕೊಪ್ಪ ಸರ್ ಮಾತಾಡ್ತಾರೆ. ಸೀನಿಯರು ಅಲ್ವಾ? ಎಲ್ಲ ಮಂಗಳಮುಖಿಯರ ಆಶೀರ್ವಾದವನ್ನು ಬೇಡ್ತಾ ಮಾತು ಪ್ರಾರಂಭ ಮಾಡ್ತೀನಿ. ಯಾವತ್ತು ಪ್ರೆಸ್ ಮೀಟಲ್ಲಿ ಲಾಸ್ಟಿಗೆ ಮಾತಾಡಬಾರ್ದಂತೆ, ಹಾಗಾಗಿ ಧನ್ಯವಾದ. ಥ್ಯಾಂಕ್ ಯು. ಟೈಮ್ ಹೋಗಿದೆ, ಬೈತಾ ಇದ್ದಾರೆ ನೋಡಿ, ಮಾತಾಡ್ಬೋದು. ಮೇಡಮ್, ಸರ್ ಹೆಸರು ಜಗದೀಶ್ ಹಂಪಿ ಅಲ್ಲ, ಜಡೇಶ್ ಅಂತ. ಸರ್ ನೀವೇ ಹೇಳ್ತೀರಾ ಅಂದ್ಕೊಂಡೆ. ನನಗೆ ಏನು ತಪ್ಪು ಹೇಳ್ತಿದ್ದಾರೆ ಅಂತ ಅನಿಸ್ತಾ ಇತ್ತು. ನಿಮ್ಮ ಹೆಸರು ದೊಡ್ಡ ಮಟ್ಟದಲ್ಲಿದೆ ಸರ್, ಅದಕ್ಕೆ ಆ ಜಡೇಶ್ ಅಂತ ಕೇಳೋಕ್ಕೆ ಖುಷಿ. ಹಾಗಾಗಿ ಅವ್ರು ಜಗದೀಶ್ ಅಂದಾಗೆಲ್ಲ ಬೇಜಾರಾಗೋದು. ನೀವು ಅವ್ರ ಮುಂದಿನ ಚಿತ್ರದಲ್ಲಿ ನೀವಿದ್ದೀರಾ. ಇದು ಸರ್ ಜೆಂಟ್ಲ್ಮನ್ನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಸರ್. ನೆಕ್ಸ್ಟ್ ಒಂಚೂರು ಸರ್ ಕಿನ್ನಳ ಸರ್ ಒಂಚೂರು ಹೇಳಿ ಸರ್. ಇಲ್ಲ, ಕೊಡ್ತಾರೆ ಖಂಡಿತ. ಪ್ರತಿಭೆ ಇದ್ದರೆ ಅವ್ರ ಪ್ರತಿಭೆಗೆ ಅವಕಾಶ ಅವ್ರ ಸಿನಿಮಾದಲ್ಲಿ. ನೋಡ್ತಾ ಇದ್ದಾರೆ, ನೋಡೋಣ ಇವನು ಎಷ್ಟು ಮಟ್ಟಿಗೆ ನಿಲ್ತಾನೆ ಆಗ್ತಾನೆ ಅಂತ ಕಾಯ್ತಾ ಇದ್ದಾರೆ. ನಿಂತೇ ಇದ್ದೀವಿ. ನಾನು ಮುಖ್ಯವಾಗಿ ಈ ಸಿನಿಮಾದ ಬಗ್ಗೆ ಹೇಳೋದಾದರೆ, ನನಗೆ ತುಂಬ ಇನ್ಸ್ಪೈರಿಂಗ್ ಅನಿಸಿದ್ದು ಟೈಟ್ಲು ನಿಮ್ಗೆಲ್ಲರಿಗೂ ಖುಷಿ ಕೊಟ್ಟಿದೆ. ಜೊತೆಗೆ ಸರ್ ಗುರುಮೂರ್ತಿ ಸರ್, ಯು ಆರ್ ಇನ್ಸ್ಪೈರಿಂಗ್ ಟು ಮೆನಿ ಆಫ್ ದ ಇಂಡಸ್ಟ್ರಿ ಆರ್ಟಿಸ್ಟ್, ಜೊತೆಗೆ ಡೈರೆಕ್ಟ್ರು. ಸರ್ ನಿಮ್ಮ ವ್ಯಕ್ತಿತ್ವನೇ ತುಂಬ ಜನಕ್ಕೆ ಮಾದರಿ. ಅದರಲ್ಲೂ ನನಗೆ, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಅರ್ಧ ಗಂಟೆ ಗುರುಮೂರ್ತಿ ಸರ್ ಜೊತೆ ಕಳೀರಿ ನೀವು, ಎಂಥ ಡಿಪ್ರೆಷನಲ್ಲಿರೋನು ಕೂಡ ಆಚೆ ಬರ್ತಾನೆ. ಮಾಡಬೇಕು ಗುರು, ಇಂಡಸ್ಟ್ರಿ ಹಾಗಾಗ್ತಿದೆ, ಹೀಗಾಗ್ತಿದೆ, ಜನ ಬರ್ತಿಲ್ಲ, ಸಾಧನೆ ಮಾಡಬೇಕು ಅನ್ನೋದನ್ನು ತೋರಿಸಿದ್ದಾರೆ ಶಿಖಂಡಿಲಿ. ಅವ್ರ ಹತ್ರ ನೋವು ಅನ್ನೋದೇ ಇಲ್ಲ ಸರ್. ನಾವು ಅಂದ್ಕೋತೀವಿ ಫಿಸಿಕಲಿ ಅಥವಾ ಶಾರೀರಿಕವಾಗಿ ಏನೋ ಸಮಸ್ಯೆ ಇದ್ದರೆ ಅಥವಾ ಮಾನಸಿಕವಾಗಿ ಸಮಸ್ಯೆ ಇದ್ದರೆ ಕಳೆದೋಗ್ಬಿಡ್ತೀವಿ, ಮನೇಲಿರ್ತೀವೋ ಡಾಕ್ಟ್ರ್ ಹತ್ರ ಹೋಗೋದು. ಅವರು ಒಂದು ದಿನ ಕೂಡ ಅವ್ರ ನೋವನ್ನು ಹೇಳ್ಕೊಂಡಿಲ್ಲ, ಅವ್ರ ಅಂಗವಿಕಲತೆಯನ್ನು ಹೈಲೈಟ್ ಮಾಡಿಲ್ಲ. ಅದರಿಂದ ಅವರು ಜನರ ಸಪೋರ್ಟ್ನ ಕೇಳಿಲ್ಲ, ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ನಾನೊಬ್ಬ ನಿರ್ದೇಶಕನ ಆಗಬೇಕು, ಆ ನಿಟ್ಟಿನಲ್ಲಿ ನೀವು ನನ್ನ ಜೀವನದಲ್ಲಿ ಒಬ್ಬ ಮಾದರಿಯಾಗಿ ನಿಲ್ತೀರಿ ಸರ್. ನನಗೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅಂಥ ವ್ಯಕ್ತಿನ ನೀವು ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಖುಷಿ ಇದೆ ಸರ್. ಪ್ರವೀಣ್ ಕುಮಾರ್ ಸರ್, ಇನ್ನು ಮಿಕ್ಕಿದವರೆಲ್ಲ, ಸಂಜಯ್ ಸರ್ ಎಲ್ಲರೂ ಮಾತಾಡಿದ್ದಾರೆ. ಈ ಸಿನಿಮಾದ ಬಗ್ಗೆ ತುಂಬ ಮಾತಾಡ್ತಾ ಹೋದರೆ ಎಳ್ದಂಗೆ ಆಗುತ್ತೆ. ನಾನು ಅದರಲ್ಲೊಂದು MD ಪಾತ್ರ ಮಾಡಿದ್ದೀನಿ. ಸಾಧಾರಣವಾಗಿ ನನಗೆ ಸಿಗುವಂಥದ್ದೇ ಬ್ಲೇಸರ್ ಇರುತ್ತೆ, ಫಾರ್ಮಲ್ ಶರ್ಟು ಪ್ಯಾಂಟು. ಈಗ ಒಂಚೂರು ಪಂಚೆಗೆ ಚಡ್ಡಿಗೆ ಬಂದಿದ್ದೀನಿ. ಕೆಲವು ಸಿನಿಮಾದಲ್ಲಿ ಒಂಚೂರು ಬದಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನನ್ನ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಿದೆ.
ಅದರಲ್ಲೂ ದಯಾ ಸರ್, ನಿಮ್ಮ ಜೊತೆ ಕಳೆದಿರುವಂಥ ಪ್ರತಿಯೊಂದು ಕ್ಷಣ, ಒಬ್ಬ ಕಲಾವಿದನನ್ನು ಆರಾಮಾಗಿ ಇಡಬೇಕು ಸೆಟ್ಟಲ್ಲಿ ಅಂದರೆ ದಯಾ ಇರಬೇಕು. ಅಷ್ಟು ಈಸಿ ಮಾಡಿಬಿಡ್ತಾರೆ. ಪರ್ಫಾರ್ಮೆನ್ಸ್ನ ಹಿಡಿದು ನಾವು ತಪ್ಪೇ ಮಾಡಿರಲಿ ಚಪ್ಪಾಳೆ ಹೊಡಿತಾ ಇರ್ತಾರೆ, ಆಮೇಲೆ ಅದನ್ನು ಒನ್ ಮೋರ್ ಅಂತ ಕೇಳೋದು, ಇನ್ನೊಂದು ಆ ಥರ ಒಂದು ಸಪೋರ್ಟ್ ಬೇಕು ಸರ್. ಖಂಡಿತ ನೀವು ಎತ್ತರಕ್ಕೆ ಬೆಳೀರಿ ಸರ್. ಮಿಕ್ಕಂತೆ ಸುಮಾರು ಜನದ ಹೆಸರು ಬಿಟ್ಟು ಹೋಗಿರ್ಬೋದು. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಸಮಯ ಆಗಿದೆ. ಥ್ಯಾಂಕ್ ಯು. ಭಾಳ ಸೊಗಸಾಗಿ ಮಾತಾಡ್ಬಿಟ್ಟು ನಂಗೆ ಭಯ ಆಗ್ತಿದೆ. ಏನು ನಾನು ಬರೀ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಬಟ್ ಎಲ್ಲರಿಗೂ ನಮಸ್ಕಾರ ಸರ್, ಅತಿಥಿಗಳಿಗೆ ನಮಸ್ಕಾರ. ಮುಖ್ಯವಾಗಿ ಪ್ರಬುದ್ಧ ಬರಹಗಾರ, ನಿರ್ದೇಶಕ, ನನಗೆ ಭಾಳ ಇಷ್ಟವಾದ ಟೆಕ್ನಿಷಿಯನ್ ಸರ್ ನವೀನ್ ಸರ್, ನಿಮಗೂ ಧನ್ಯವಾದಗಳು. ಒಂದು ಮೆರುಗು ಬಂದಿದೆ ನಿಮ್ಮೆಲ್ಲರ ಉಪಸ್ಥಿತಿ. ಸರ್, ಈ ಶಿಖಂಡಿ ಚಿತ್ರ, ಇದರಲ್ಲಿ ನಾನು ಇವರು MD ಆದರೆ ಇವ್ರ ಹತ್ರ ನಾನು ಎಂಪ್ಲಾಯ್. ನಾನು ಸಿವಿಲ್ ಇಂಜಿನಿಯರ್ ಕ್ಯಾರೆಕ್ಟರ್ ನಂದು. ಹೀರೋ ಫ್ರೆಂಡ್ ನಾನು. ಸೊ ಹೀರೋಯಿನ್ ಏನು ಕತೆ ಹೇಳಿದ್ರು, ನಾನೊಬ್ಬಳು ಡಾಕ್ಟ್ರು, ಒಂದು ಹಾಸ್ಪಿಟ್ಲ್ ಕಟ್ಟಿಸ್ಬೇಕು ಅಂತ ಇರ್ತೀನಿ ಅಂತ, ಅದನ್ನ ಕಟ್ಟಕ್ಕೆ ಹೋಗೋವಂಥ ಇಂಜಿನಿಯರ್ಸ್ ನಾವೇ. ಹೋಗಿ ಅಲ್ಲೇನು ಅವಸ್ಥೆಗಳಾಗ್ತವೆ, ನಾವು ಹೇಗೆ ಈ ಕತೆಗೆ, ಇಲ್ಲಿ ಪೋಸ್ಟಲ್ಲಿ ಕಾಣಿಸ್ತಾ ಇರೋ ಕತೆಗೆ ನಾವು ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದೇ ಕತೆಯ ಮೂಲ ಭಾಗ. ನನ್ನ ಕ್ಯಾರೆಕ್ಟ್ರು ತುಂಬ ರೆಗ್ಯುಲರ್ ಫನ್ನಿಯಾಗೇ ಇರುತ್ತೆ, ಬಟ್ ಎಮೋಷ್ನಲಿ ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದು ಈ ಚಿತ್ರದ ಕತೆ. ಒಂದು ಒಳ್ಳೆಯ ಪಾತ್ರ, ಸ್ಪೇಸ್ ಕೊಟ್ಟಿದ್ದೀರಿ ಗುರುಮೂರ್ತಿ ಸರ್. ಆಮೇಲೆ ಒಂದು ಲಿಬರ್ಟಿ ಕೊಟ್ಟು ಹೇಗೆ ಪರ್ಫಾರ್ಮ್ ಮಾಡೋದಕ್ಕೆ ಇನ್ನೊಂದಷ್ಟು ಇಂಪ್ರೂವೈಸೇಷನ್ಗೆ ಜಾಗ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕೋ-ಡೈರೆಕ್ಟರ್ ದಯಾ ಅವ್ರಿಗೂ ಧನ್ಯವಾದಗಳು ಸರ್. ಸ್ವಾಮಿ ಸರ್ ಎಲ್ಲಿದ್ದಾರೆ ಗೊತ್ತಿಲ್ಲ, ಅಲ್ಲಿದ್ದೀರಾ. ನನ್ನನ್ನು ನನ್ನ ಕಲರಲ್ಲೇ ತೋರಿಸಿದ್ದೀರಿ, ಭಾಳ ಧನ್ಯವಾದಗಳು ಸರ್. ಜಡೇಶ್ ಸರ್ಗೆ ಪ್ರಶ್ನೆ ಕೇಳಿದ್ದೆ, ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಆ್ಯಕ್ಚುಲಿ ಚಿತ್ರದಲ್ಲಿರೋ ತಾಕತ್ನ ಮುಚ್ಚಿಡಬೇಡಿ, ಬಿಚ್ಚಿಡಿ ಅಂತ. ಏನು ಸ್ಟ್ರೆಂತ್ ಇದೆ ಅದನ್ನ ಇಟ್ಕೊಂಡು ಪ್ರಮೋಷನ್ ಮಾಡಿ ಅಂತ. ಸೊ ಅದನ್ನು ಇವಾಗ ಆಲ್ರೆಡಿ ಮೋಷನ್ ಪೋಸ್ಟ್ರಿಂದನೇ ಶುರುವಾಗ್ಬಿಟ್ಟಿದೆ. ನನಗೆ ಇದರ ಮೇಲೆ ತುಂಬ ನಂಬಿಕೆ ಬರ್ತಾ ಇದೆ. ಸುರೇಶ್ ಸರ್, ಪ್ರವೀಣ್ ಸರ್, ನಿಮಗೆ ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಯುವ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ನೋಡಿ. ಅದೇನೋ ಬೈತಾನೆ ಇರ್ತೀರಂತಲ್ಲ, ಅದೇ ಪ್ರೀತಿಯ ಬೈಗಳೇ, ಹೆಂಗ್ ಬೈತೀರಾ ನೀವು? ಸೈಲೆಂಟ್, ಇಷ್ಟು ಸೈಲೆಂಟ್ ಯಾರದು? ಸುಳ್ಳು ಹೇಳಿದ್ ನನಗೆ. ಓಕೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.